ಹಾಯ್, ಉಡುಪಿ ಕಿಚನ್ಗೆ ಸ್ವಾಗತ. ಸಾರಿ, ಲಾಸ್ಟ್ ಟೈಮ್ ಲೋಗೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಸಾರಿ, ಅದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ ಆದ ರಸಮ್, ಬೇಳೆ ಇಲ್ಲದೆ ರಸಮ್ ಪೌಡರ್ ಇಲ್ಲದೇ ರಸಮ್ ಯಾವ ಥರ ಮಾಡೋದು ಸಿಂಪಲ್ ಆದಂತ ಹೇಳ್ಕೊಡ್ತೀನಿ. ಆ್ಯಂಡ್ ವೆರಿ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ದೊಡ್ಡದಾಗಿರೋ 3 ಟೊಮೆಟೊ ಹೆಚ್ಕೊಂಡಿದ್ದೀನಿ, ಒಂದು ದೊಡ್ಡದಾಗಿರೋ ಓನಿಯನ್, ಒಂದು 10-12 ಎಸಳು ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ, ಮೇನ್ ಇಂಗ್ರೀಡಿಯೆಂಟ್ ಚಿಕ್ಕದಾಗಿ ತಗೊಂಡಿದ್ದೀನಿ, ಒಂದು ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಜಿಂಜರ್ ಶುಂಠಿ, ಆಮೇಲೆ ಚಿಕ್ಕದಾಗಿ ಒಂದಿಷ್ಟು ಬೆಲ್ಲ, ಆಮೇಲೆ ಮೆಣಸು, ಗ್ರೀನ್ ಚಿಲ್ಲಿ ಒಂದು 6-7 ತೊಗೊಂಡಿದ್ದೀನಿ. ಮೇಯ್ನಾಗಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿಯಾಗಿ ತಗೋಬೇಕು, ಟೇಸ್ಟಿಯಾಗಿರಬೇಕಂತ ಹೇಳಿದರೆ. ಆಮೇಲೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಸಾಸಿವೆ, ಎಣ್ಣೆ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಇವಾಗ ಲೈಟಾಗಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪವೇ. ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸಾಸಿವೆ ಸಿಡಿತಾ ಇದೆ ಅನ್ನಬೇಕಾದ್ರೆ ಕರಿಬೇವನ್ನ ಹಾಕೋತೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ. ಹಾಗೆ ಶುಂಠಿ ಮತ್ತು ಜಜ್ಜಿ ಇಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು, ಚಟ್ಪಟ ಅಂತದೆ. ಬೆಳ್ಳುಳ್ಳಿ ಸ್ವಲ್ಪ ಮೇಯ್ನ್ ನಾವು ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಈ ಬಿಳಿಯಿಂದ ಸ್ವಲ್ಪ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ರಸಮ್ ಅಂತ ಹೇಳ್ತಾ ಇಲ್ಲ, ನಾವು ಪಲ್ಯ ಮಾಡಬೇಕಾದ್ರೂ ಸಹ ಇದೊಂದು ಮೇಯ್ನ್ ತಿಳ್ಕೊಂಡಿರಿ. ಸ್ವಲ್ಪ ಬ್ರೌನ್ ಆಗಬೇಕು ಕಲರ್ ಬೆಳ್ಳುಳ್ಳಿಗೆ. ಆಮೇಲೆ ಹೆಚ್ಚಿಟ್ಕೊಂಡಿರುವ ಒಂದು ದೊಡ್ಡದು ಓನಿಯನ್ ಹಾಕೋತಾ ಇದ್ದೀನಿ, ಈರುಳ್ಳಿನ ಹಾಕ್ತಿದ್ದೀನಿ ಅದಕ್ಕೆ. ಇವಾಗ ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಹಾಗೆ ಬಿಡೋಣ, ಫ್ರೈ ಆಗುತ್ತೆ. ತೀರ ಫ್ರೈ ಆಗೋದೇನು ಬೇಡ. ಇವಾಗ ಟೊಮೆಟೊ ಹೆಚ್ಕೊಂಡಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನ ಹಾಕಿ ಇನ್ನೊಂದ್ಸಲ ಈ ರೀತಿ ಮಾಡ್ಕೊಂಡಿರೋಣ, ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ಬೇಗ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ. ಇವಾಗ ತಗೊಂಡಿರುವಂಥ ಮೇನ್ ಚಿಕ್ಕದಾಗಿರೋ ಬೆಲ್ಲ, ಈ ಹುಣಸೆಹಣ್ಣು, ದೊಡ್ಡದಾಗಿರೋ ಹುಣಸೆಹಣ್ಣು, ಆಮೇಲೆ ಮೆಣಸು ಒಂದು 6 ತಗೊಂಡಿದ್ದೀನಿ ನಾನು. 6 ಮೆಣಸು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿರೋ ಬೇಗನೆ ಆಗುವಂಥ ರಸಮ್ ಅದು. ನಿಮಗೆ ರಸಮ್ ಪೌಡರ್ ಇಲ್ಲ ಅಥವಾ ಬೇಳೆ ಖಾಲಿ ಆಗಿದೆ ಅಂದಾಗ ಈ ಸಿಂಪಲ್ಲಾಗಿರೋ ರಸಮ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬೇಯಬೇಕು ಟೊಮೆಟೊ, ಇಲ್ಲಾಂದರೆ ರಸಮ್ ಅಷ್ಟೊಂದು ಟೇಸ್ಟಾಗಿ ಬರಲ್ಲ. ಅದಕ್ಕೆ ಉಪ್ಪನ್ನು ಬೇಗ ಹಾಕ್ಕೋಬೇಕು. ಹುಳಿ, ಹುಣಸೆಹಣ್ಣು, ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಘಮ ಬರಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೇಯ್ನ್ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ, ಬಿಕಾಸ್ ಇದರಲ್ಲಿ ನಾವು ರಸಮ್ ಪೌಡರ್ ಹಾಕಲ್ಲ, ಬೇಳೆ ಹಾಕಲ್ಲ. ಘಮ ಕೊಡೋದು
ಕೊತ್ತಂಬರಿ ಸೊಪ್ಪಿದೆ ಮೇಯ್ನಾಗಿ. ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಹುಳಿ ಹಾಕಿದ್ನಲ್ಲ, ಸೊ ಅದು ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ರಸಮ್ನ. ಒಂದೇ ಒಂದು ಸಲ ಮಾಡ್ಕೊಂಡು ಮತ್ತೆ ಮಾಡ್ಕೊತೀರಾ. ಸಿಂಪಲ್ ಆಗಿರುತ್ತೆ, ಬೇಗನೆ ಆಗುತ್ತೆ ಇದು. ಸೊ ನೋಡಿ ಇಲ್ಲಿ ಆಗಿದೆ ಆಲ್ಮೋಸ್ಟ್ ಇದು. ಇವಾಗ ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ರಸಮ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಕವರ್ ಮಾಡಿಟ್ಟು ಒಂದು 5 ಮಿನಿಟ್ ಅದು ಬೇಯಿರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕುಂದಾಪುರ ಚಿಕನ್ ಸುಕ್ಕ ಪೌಡರ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿಕಾಸ್ ನೀವು ಅಂಗಡಿಯಿಂದೆಲ್ಲ ತೊಗೊಂಡು ಬರ್ತೀರಾ, ಬಟ್ ಅದು ಅಷ್ಟೊಂದು ಟೇಸ್ಟ್ ಆಗಿರೋಲ್ಲ. ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ರೆ ತುಂಬ, ಅಟ್ಲೀಸ್ಟ್ ನೀವು ಯಾವಾಗ ಮಾಡಬೇಕಂದ್ರೆ ಅದೊಂದು ಪೌಡರ್ ಹಾಕಿಬಿಟ್ಟು ಚಿಕನ್ಗೆ ಹಾಕಿದರೆ ಬೇಗನೆ ಆಗಿಬಿಡುತ್ತೆ ಸುಕ್ಕ. ಸೊ ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಾವು ಮನೇಲಿ ಮಾಡಿಡುವಂಥದ್ದು. ಸೊ ಅದಕ್ಕೆ ಮೇಯ್ನ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ನಾವು ಕುಂದಾಪುರ ಚಿಕನ್ ಸುಕ್ಕ ಪೌಡರ್ಗೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಅದು ಬೇಕಂತ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಹಾಗಲಕಾಯಿ ಸಲಾಡನ್ನು, ಬಿಟ್ಟರ್ ಗಾರ್ಡ್ ಸಲಾಡ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಮತ್ತೆ ಸ್ಟಾರ್ಟ್ ಆಯಿತು. ಹಾಗಲಕಾಯಿ ಪಲ್ಯಕ್ಕಿಂತ ಚೆನ್ನಾಗಿರುತ್ತೆ. ಕೆಲವರು ಕಹಿ ಅಂತ ತಿನ್ನಲ್ಲ, ಸೊ ಆವಾಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಬಿಟ್ಟರ್ ಗಾರ್ಡ್ನ ತಿನ್ನಬೇಕು ವೀಕ್ಲಿ 1 ಟೈಮ್ಸ್ ಇಲ್ಲ 15 ಡೇಸ್ಗೆ ಒಂದು ಸಲ ತಿನ್ನಬೇಕು. ಅದರಿಂದ ತುಂಬ ಬೆನಿಫಿಟ್ ಇದೆ. ಸೊ ಅದು ಕಹಿ ಅಂತ ತುಂಬ ಜನ ತಿನ್ನಲ್ಲ. ಸೊ ಸಲಾಡ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಆಗ್ತಾ ಬಂತು ರಸಮ್. ಸೊ ನಿಮಗೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಖಾರ ಜಾಸ್ತಿ ಬೇಕಾದರೆ 2 ಹಸಿಮೆಣಸು ಹಾಕ್ಕೊಳ್ಳಿ, ಇಲ್ಲ ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಆಗ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ. ಸೊ ನೋಡಿ, ಕೆಲವರಿಗೆ ಟೈಮ್ ಇಲ್ಲ, ಆಫೀಸಿಂದ ಬಂದಿರ್ತೀರ, ಸೊ ಟೈಮ್ ಇಲ್ಲ ಅನ್ನೋರು ಬೇಗನೆ ಮಾಡಬಹುದಾದ ಇದು ರಸಮ್ ಇದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನಕ್ಕೆ. ಸೊ ಒಂದು ಸಲ ಟ್ರೈ ಮಾಡಿ. ಮತ್ತು ಏನೂ ಇಲ್ಲ, ಸಿಂಪಲ್ಲಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡೋದು. ಮನೆಯಲ್ಲೇ ಎಲ್ಲರ ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್. ಅದಕ್ಕೆ ಅರಿಶಿಣ ಹಾಕಲ್ಲ, ಹಾಕೋಬೋದು, ಆಪ್ಷನ್ ಇದು, ಬಟ್ ನಾನು ಹಾಕಲ್ಲ. ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಟೇಸ್ಟು. ಜೀರಿಗೆ, ಮೆಣಸು, ದಪ್ಪ ಮೆಣಸು ಏನೇನು ಹಾಕಲ್ಲ, ಬ್ಯಾಡಗಿ ಮೆಣಸು ಏನೇನು ಹಾಕಲ್ಲ ಇದಕ್ಕೆ ಒಗ್ಗರಣೆಗೆ. ಇಷ್ಟೇ ಹಾಕ್ಕೊಂಡು ಬಿಡ್ತೀನಿ ಅಷ್ಟೇ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಸೊ ಒಂದು ಸಲ ಮಾಡ್ಕೊಂಡು ತಿನ್ನಿ, ಮಜಾನೇ ಬೇರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೀಗೆ ನೋಡ್ತಾಯಿರಿ, ನಮ್ಮನ್ನ ಬೆಳೆಸ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಧನ್ಯವಾದ.